ಈಗ ನಾವು ಇದರದ್ದು ಡಿರೈವೇಟಿವ್ ಕಂಡುಹಿಡಿಯೋಕೆ ನೋಡ್ತೀವಿ. ಈಗ ಯಾವಾಗ ಫಸ್ಟ್ ಪ್ರಿನ್ಸಿಪಲ್ಸ್ ಅಪ್ರೋಚ್ ನಾವು ಮಾಡಲೇಬೇಕು. ಅದರಲ್ಲಿ ನಾವು ಎರಡು ಅಪ್ರೋಚ್ ಇದೆ. ಫಸ್ಟ್ ಪ್ರಿನ್ಸಿಪಲ್ಸ್ ಅಪ್ರೋಚ್ ಅಂತ ಹೇಳ್ತೀವಿ. ಫಸ್ಟ್ ಪ್ರಿನ್ಸಿಪಲ್ಸ್ ಅಪ್ರೋಚ್ ಅಂದರೆ ನಥಿಂಗ್ ಬಟ್ ಫಂಡಮೆಂಟಲ್ಸ್ ಅಂತ ಅಪ್ರೋಚ್, ಆಯಿತಾ. ಇದರಲ್ಲಿ ನಮಗೆ ಎರಡು ಥರ ಇದೆ. ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್, ಇನ್ನೊಂದು ರೈಟ್ ಹ್ಯಾಂಡ್ ಲಿಮಿಟ್ ಅಂತಲೂ ತಗೋತೇವೆ. ನಾವು ಏನು ಮಾಡ್ತೀವಿ, ನಾವೀಗ ರೈಟ್ ಹ್ಯಾಂಡ್ ಲಿಮಿಟಿಂದ ತೊಗೊಂಡು ಬರ್ತೇವೆ. ನಾವು ಏನಿದು ಅಂತ ಡೆಮಾನ್ಸ್ಟ್ರೇಟ್ ಮಾಡ್ಬೇಕಾದ್ರೆ ಒಂದು ಪ್ರಾಬ್ಲಮಿಂದ ಮಾಡ್ಬೇಕಾದ್ರೆ ನಮ್ಗೆ ಅರ್ಥ ಆಗೋಗ್ಬಿಡುತ್ತೆ. ಇವಾಗ ನಮಗೆ ಫಂಕ್ಷನ್ ಕೊಟ್ಟಿರೋದು ಏನು, y = f(x) ಅಲ್ವಾ, ಅಂದರೆ y = x² ಅಂತ ಕೊಟ್ಟಿದ್ದೇವೆ. ನಾವು ಇದರ ಡಿರೈವೇಟಿವ್ ಕಂಡುಹಿಡಿಯಬೇಕು. ಡಿರೈವೇಟಿವ್ ಅಂತಂದರೆ ವಿ ಆರ್ ಸಪೋಸ್ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ dy/dx ಫ್ರಮ್ ಫಸ್ಟ್ ಪ್ರಿನ್ಸಿಪಲ್ಸ್. ಅದರಲ್ಲಿ ನಾವು ಇವಾಗ ಸದ್ಯಕ್ಕೆ ಈ ಎಕ್ಸಾಂಪಲ್ ಐ ಆಮ್ ಟೇಕಿಂಗ್ ರೈಟ್ ಹ್ಯಾಂಡ್ ಲಿಮಿಟ್ಸ್. ಅದರಲ್ಲಿ ರೈಟ್ ಹ್ಯಾಂಡ್ ಲಿಮಿಟ್ ಅಂತಂದರೆ ನಾವು ಪಾಸಿಟಿವ್ ಸೈಡಿಂದ ಬರ್ತೇವೆ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದರೆ ನಾವು ನೆಗೆಟಿವ್ ಸೈಡಿಂದ ಬರ್ತೇವೆ ಅಷ್ಟೇ, ನೋ ಬಿಗ್ ಡೀಲ್. ಓಕೆ, ಸೊ ನಾವು ಇಲ್ಲಿಗೆ ಫಸ್ಟ್ ಆಫ್ ಆಲ್ ನಾವು ವಾಟ್ ಈಸ್ ದ ಕಾನ್ಸೆಪ್ಟ್ ಆರ್ ದ ಡೆಫಿನೇಷನ್ ಆಫ್ ಡಿರೈವೇಟಿವ್ ಇನ್ ಟರ್ಮ್ ಯೂಸಿಂಗ್ ರೈಟ್ ಹ್ಯಾಂಡ್ ಲಿಮಿಟ್ ಅಂತ ನೋಡ್ಕೋಬೇಕು. dy/dx ಈಸ್ ನಥಿಂಗ್ ಬಟ್ ಲಿಮಿಟ್. ಓಕೆ, ಈ ಲಿಮಿಟ್ ಕೊನೆಯಲ್ಲಿ ಬರೀತೇನೆ, ಸದ್ಯಕ್ಕೆ ಬೇಡ. ಇಲ್ಲಿ ಏನಿದೆ ಅಂದರೆ f(x + h minus f(x) ಡಿವೈಡೆಡ್ ಬೈ ಕರೆಕ್ಟಾಗಿರೋದೇ ಬರೆದು ಬಿಡ್ತೇನೆ, ಆಮೇಲೆ ಅದರದ್ದು ಶಾರ್ಟ್ ಹ್ಯಾಂಡ್ ಫಾರ್ಮ್ ಆಮೇಲೆ ಬರಿತೇನೆ. ಓಕೆ, ಈ ಅಂಡರ್ ದ ಲಿಮಿಟ್ h → 0. ಸೊ ಹೀಗಿದೆ ನಮಗೆ ಡಿರೈವೇಟಿವ್ ಈಕ್ವೇಷನ್. ಓಕೆ, ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ರೈಟ್ ಹ್ಯಾಂಡ್ ಲಿಮಿಟಿಂದ ನೋಡೋದಾದರೆ. ಸೊ ಈಗ ಇಲ್ಲಿ ನಾವು h → 0+ ಅಂತ ಬರುತ್ತೇವೆ. ಸೊ h0+ ಅಂತ ಇಟ್ ರೆಪ್ರೆಸೆಂಟ್ಸ್ ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಆಯಿತು ಅಷ್ಟೇ. ಸೊ ಇದನ್ನು ನಾವು ತಗೊಂಡು ಇನ್ನು ಸ್ವಲ್ಪ ಸಿಂಪಲ್ಲಾಗಿ ಬರೆಯೋದಾದರೆ ಇಟ್ ಈಸ್ ನಥಿಂಗ್ ಬಟ್ ಲಿಮಿಟ್ h → 0+ f(x + h minus f(x). ಆಮೇಲೆ ಈಗ ನಮ್ಮ ರಾಮ ಕೇಳಿದ್ರು ಅವನು ಹೇಳ್ತಾನೆ ಇವಾಗ ಎಕ್ಸು ಹೋಗುತ್ತಪ್ಪ, ಇಲ್ಲಿ ಉಳಿದು h ಮಾತ್ರ ಉಳ್ಕೊಳ್ಳುತ್ತೆ. ದಿಸ್ ಈಸ್ dy/dx. ಸೊ ದಟ್ ಈಸ್ ಮೈ equation for the first principles approach for the right hand limit of concept or definition of a derivative. So ಇದನ್ನು ಉಪಯೋಗಿಸ್ಕೊಂಡು ನಾವು ಐ ಆಮ್ ಗೋನ್ ಟು ಯೂಸ್ ಇಟ್ ಫಾರ್ y = x². ಈ f(x) y = x² ಅಂತ ಇದೆಯಲ್ಲ, ಸೊ ದಟ್ ಈಸ್ ನಥಿಂಗ್ ಬಟ್ y ಇಟ್ಸೆಲ್ಫ್. ಈ x² ಇರೋದು ಇಟ್ ಈಸ್ ದ ಫಂಕ್ಷನ್ ಆಫ್ ಎಕ್ಸ್, ಹೌದಲ್ಲ. ಇಟ್ ಈಸ್ ಅ ಫಂಕ್ಷನ್ ಆಫ್ ಎಕ್ಸ್. ಯಾಕಂದರೆ ದೆರ್ ಈಸ್ ಅ mathematical operation operating on the independent variable which is x. So x is the independent variable. When x gets squared, then I get the f(x). So this is the f(x). So f(x) is nothing but x². So ಈಗ f(x) ಬಂದ್ಬಿಟ್ಟು if it is x², therefore ಈ x ಜಾಗದಲ್ಲಿ ಇನ್ನೊಂದು ಏನಾದ್ರು ಹಾಕ್ತೀನಿ ಅಂದ್ಕೊಳ್ಳಿ, ಇನ್ನೊಂದು x1 ಅಂತ ಇನ್ನೊಂದು ಹಾಕ್ದಾಗ ಆವಾಗ ಏನಾಗೋಗುತ್ತೆ, x1² ಅಂತಾಗುತ್ತೆ, ಆಯಿತಾ. ಈ ವಾಟ್ ಈಸ್ ದಟ್ ರೂಲ್ ವಿಚ್ ಪರ್ಮಿಟ್ಸ್ ಮೀ ಟು ಡೂ ದೀಸ್ ಈಸ್ ಕಮಿಂಗ್ ಫ್ರಮ್ ರಿಯಲ್ ಅನಾಲಿಸಿಸ್. ಓಕೆ, ದಟ್ ಈಸ್ ವಾಟ್ ವಿ ಕವರ್ ಫ್ರಮ್ ದಿ ರಿಯಲ್ ಅನಾಲಿಸಿಸ್ ಪರ್ಸ್ಪೆಕ್ಟಿವ್ ವಿಚ್ ಇಸ್ ಪ್ರೀ ಕ್ಯಾಲ್ಕುಲಸ್ ಕೋರ್ಸ್ನಲ್ಲಿ ಅದನ್ನು ಹೇಳ್ತಾನೆ. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬೇಸಿಕಲಿ ಏನು ಹೇಳುತ್ತಪ್ಪ ಅಂದರೆ ಎನಿ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಆರ್ ಎನಿ ಸೆಟ್ ಆಫ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ applicable to any set or subset of the real space means that for any other subset available within the same real space, those very same mathematical operations are equally applicable in this present case also. Okay, so that is what I am writing is the effect of this sentence. So ಈಗ f(x2) ಅಂತ ತಗೊಂಡೆ, ಇವಾಗ ಇನ್ನೊಂದು ಇಂಡಿಪೆಂಡೆಂಟ್ ವೇರಿಯಬಲ್, ಬೇರೆ ಯಾವುದೋ ಇಂಡಿಪೆಂಡೆಂಟ್ ವೇರಿಯಬಲ್ಲು, ಅವಾಗ x2 such that x1 x2 they all belong to ರಿಯಲ್ ಸ್ಪೇಸಲ್ಲೇ ಇದ್ದಾಗ ಆವಾಗ ನನಗೆ ಈ ಥರ ತೊಗೋಬೋದು. ಅದರ್ವೈಸ್ ಐ ಆಮ್ ನಾಟ್ ಪರ್ಮಿಟೆಡ್ ಟು ಡೂ ದೀಸ್ ಥಿಂಗ್ಸ್ ಅದರ್ವೈಸ್. ಸೊ ಮ್ಯಾಥಮೆಟಿಕಲಿ ಸೊ ಇವಾಗ ಈ ಥರ ಇದ್ದಾಗ ನಮ್ಗೆ ಏನು ಮಾಡ್ತೇವೆ ಅಂತಂದರೆ ಇಲ್ಲಿ f(x) ಅದೇ ರೀತಿ ಲೆಟ್ ದೇರ್ ಬಿ ಅನದರ್ ನಂಬರ್ h, ಓಕೆ, which also belongs to the real space. Any mathematical operations between two subsets, okay,
in the real space also results in another subset which belongs to the same real space. So another, if x belongs to R and h also belongs to R, then the mathematical operations of addition between x and h also belongs to R. Then in which case ಮೊದಲು ಹೇಳಿದ ಫಂಕ್ಷನ್ಗೆ ಅಪ್ಲೈ ಆಗಿದ್ರು ಮತ್ತು ಈ ಥರ ಅಡಿಷನ್ಗೆ ಅಪ್ಲೈ ಆಗಿದ್ರು ಎರಡು ಕಂಬೈನ್ ಮಾಡಿಬಿಟ್ಟಾಗ ಏನಾಗೋಗ್ಬಿಡುತ್ತೆ. I also have the fact that f of x plus h ತಗೊಂಡಾಗ that also belongs to real space, in which case that means that the same kind of mathematical operations are still applicable. f of x ಗೆ x squared ಇದ್ದಾಗ f of x plus h ಅಂದಾಗ x plus h whole squared ಆಗುತ್ತೆ. So there is no big deal about it. So f of x is nothing but x squared. So ಇವಾಗ ನಮ್ಮ ಕಾನ್ಸೆಪ್ಟ್ ಆಫ್ ಎ ಡಿರೈವೇಟಿವ್ ಇದೆಯಲ್ಲ, dy by dx, ಅದು ಲಿಮಿಟ್ ಅಂಡರ್ h ಟೆಂಡಿಂಗ್ ಟು 0 ಪ್ಲಸ್ f of x plus h minus f of x over h ಅಂತ ಇದ್ದಾಗ, ಇದೆಲ್ಲ ನಾನು ಯಾಕೆ ಡೀಟೇಲ್ಸ್ ಹೇಳ್ತಾ ಇದ್ದೀನಿ ಅಂದರೆ ಬಿಕಾಸ್ ದಿಸ್ ಈಸ್ ದ ವೆರಿ ಫಂಡಮೆಂಟಲ್ ಥಿಯೋರಿಟಿಕಲ್ ಕಾನ್ಸೆಪ್ಟ್ಸು. ನಾರ್ಮಲ್ ಕ್ಯಾಲ್ಕುಲಸ್ ಕ್ಲಾಸಸ್ನಲ್ಲಿ ಇರೋದಿಲ್ಲ. ದಿಸ್ ಈಸ್ ಕಮಿಂಗ್ ಫ್ರಮ್ ದಿ ಅಡ್ವಾನ್ಸ್ಡ್ ಕ್ಯಾಲ್ಕುಲಸ್ ವರ್ಷನ್ಸ್. ಸೊ ದಿಸ್ ಈಸ್ ಇಂಟೆಂಡೆಡ್ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಆಳಾಗಿ ಇಳಿದುಬಿಟ್ಟು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರನೇ ನಾನು ಇದನ್ನು ಮಾಡಿರೋದು. ಅದರ್ವೈಸ್ ದೇರ್ ವುಡ್ ಬಿ ನೋ ಯೂಸ್ ಇನ್ ರೈಟಿಂಗ್ ಆಲ್ ದೀಸ್ ಥಿಂಗ್ಸ್ ಇನ್ ರಿಯಲ್ ಲೈಫ್. ಇರಲಿ. ಸೊ ನೆಕ್ಸ್ಟ್ ನಂತರ ಇದೇನಾಗೋಗುತ್ತೆ, ಇಲ್ಲಿ ಲಿಮಿಟ್ ಆಫ್ ಹೆಚ್ ಟೆನ್ಸ್ ಟು 0 ಪ್ಲಸ್ ಅಂತ ಇದೆಲ್ಲ, ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ನನಗೆ ಇಲ್ಲಾಗ ಲಿಮಿಟ್ ಹೆಚ್ ಟೆನ್ಸ್ ಟು 0 ಪ್ಲಸ್ ಆಮೇಲೆ ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಅಂದರೆ ಎಕ್ಸ್ ಪ್ಲಸ್ ಹೆಚ್ whole squared minus f of x is nothing but x squared divided by h. x of x plus x whole square ಮಾತ್ರ ಇಲ್ಲಿ ನಾನು ಸಪ್ರೇಟ್ ಆಗಿ ತಗೋತೀನಿ. ಎಲ್ಲರಿಗೂ ಗೊತ್ತಿರೋ ಹಾಗೆ x plus h whole squared ಅಂದರೆ ಇಟ್ ಈಸ್ x squared plus 2hx plus h squared. ಸೊ ಇದನ್ನು ನಮ್ಗೆ ಏನಾಗೋಗುತ್ತೆ, ಇಲ್ಲಿ ಲಿಮಿಟ್ h tends to 0 plus divided h ಇಲ್ಲಿರುತ್ತೆ, x plus h whole square ಅಂದರೆ x squared plus 2hx plus h squared minus x squared. ಸೊ ಎಕ್ಸ್ ಸ್ಕ್ವೇರ್ಡ್ ಹೋಯಿತು. ಸೊ ಇಲ್ಲಿ ಉಳಿದಿದ್ದೇನು ನನಗೆ ಪ್ಲಸ್ 2hx ಆಯಿತು. ಪ್ಲಸ್ ದಟ್ ಈಸ್ ಲಿಮಿಟ್ ಹೆಚ್ ಟೆನ್ಸ್ ಟು 0 ಪ್ಲಸ್ ಹೆಚ್ ಕೆಳಗಡೆ ಇದೆ 2hx ಪ್ಲಸ್ ಹೆಚ್ ಅಂತ ಇಲ್ಲಿ ಬಂದಿದೆ ನನಗೆ. 2hx ಪ್ಲಸ್ ಹೆಚ್ ಸ್ಕ್ವೇರ್ ಬರಬೇಕು, ಹೆಚ್ ಸ್ಕ್ವೇರ್ ಬರಬೇಕು ಪ್ಲಸ್ ಹೆಚ್ ಸ್ಕ್ವೇರ್ಡ್. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಇಲ್ಲಿ ಆಬ್ವಿಯಸ್ಲಿ ನಾವು ನ್ಯೂಮರೇಟರ್ ನೋಡೋದಾದರೆ ಹೆಚ್ ಎರಡು ಕಡೆನೂ ಇದೆ. ಸೊ ಹೆಚ್ ಕ್ಯಾನ್ ಬಿ ಫ್ಯಾಕ್ಟರ್ ಅಂತ ತೊಗೊಂಡ್ಬಿಡ್ಬೇಕು ಹೊರಗಡೆಗೆ. ಆ ಫ್ಯಾಕ್ಟರ್ ಅಂತ ತೊಗೊಂಡು ಇದೆಲ್ಲ ಯಾಕೆ ಮಾಡಬೇಕು ಫ್ಯಾಕ್ಟರ್ ಅಂತ ಅಂತಂದರೆ, ಇಲ್ಲಿ ನೋಡಿ, ಇಫ್ ಯು ಅಬ್ಸರ್ವ್ ದಿಸ್ ಡಿನಾಮಿನೇಟರಲ್ಲಿ h1 ಕೂತಿದೆ. ಹೆಚ್ಗೆ ನಾವು 0 ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಈ ಅಂಡರ್ ದ ಲಿಮಿಟ್ ಹೆಚ್ ಟೆನ್ಸ್ ಟು 0 ಏನಾಗೋಗ್ಬಿಡುತ್ತೆ, ಡಿನಾಮಿನೇಟ್ರಲ್ಲಿ 0 ಬಂದುಬಿಟ್ರೆ ನಮಗೆಲ್ಲ ಇಂಡಿಟರ್ಮಿನೇಟ್ ಫಾರ್ಮ್ ಆಗಿಬಿಡ್ಬೇಕು. ಇಂಡಿಟರ್ಮಿನೇಟ್ ಫಾರ್ಮ್ ಬಂದ್ಬಿಟ್ಟು ಆವಾಗ ಇಂಡಿಟರ್ಮಿನೇಟ್ ಫಾರ್ಮ್ ಡಸ್ ನಾಟ್ ಬಿಲಾಂಗ್ ಟು ದ ರಿಯಲ್ ಸ್ಪೇಸ್. ನಾವು ಆಟ ಆಡ್ತಾ ಇರೋದಲ್ಲ ರಿಯಲ್ ಸ್ಪೇಸಲ್ಲಿ. ಸೊ ವಿ ಹ್ಯಾವ್ ಟು ಟೇಕ್ ಕೇರ್ ದಟ್ ಎನಿ ಆಪರೇಷನ್ಸ್ ದಟ್ ವಿ ಡೂ does not send us send our trajectory off the real space. So we are confining ourselves to the real space. ಸೊ ಈ ರೀತಿ ಇದ್ದಾಗ ನಾವು ಇಲ್ಲಿ ಹೆಚ್ಚು ನಾವೇನಾದ್ರು ಕ್ಯಾನ್ಸಲ್ ಮಾಡೋಕ್ಕಾಗತ್ತಾ ಅಂತ ನಾವು ಕ್ಲೆವರ್ ಆಗಿ ಚಾಣಕ್ಯತನ ಅಂತ ಉಪಯೋಗಿಸ್ಕೋಬೇಕಾಗತ್ತೆ. ಇಲ್ಲಿ ನ್ಯೂಮರೇಟರಲ್ಲಿ ನೋಡಿ, ನ್ಯೂಮರೇಟ್ರಲ್ಲೂ ಹೆಚ್ಚಿದೆ, ಡಿನಾಮಿನೇಟ್ರಲ್ಲೂ ಒಂದು ಹೆಚ್ಚಿದೆ. ಅದೆರಡನ್ನೂ ಹೊರಗಡೆ ತಗೊಂಬಿಟ್ಟು ಕ್ಯಾನ್ಸಲ್ ಮಾಡೋಕ್ಬಿಟ್ರೆ ಅವಾಗ ಮಾಡ್ಬೋದಾ? ಆವಾಗ ಡಿನಾಮಿನೇಟ್ರಲ್ಲಿ ಹೆಚ್ಚೇ ಇರೋಲ್ಲ, ಹೊಟ್ಟೋಗ್ಬಿಡ್ತು. ನಮಗಿರೋ ತೊಂದರೆ ಎಲ್ಲ ಬಾಧಕ ಎಲ್ಲ ಹೊಟ್ಟೆ ಹೋಯ್ತು. ಆಯಿತಾ, ಒಂದೇ ಸಲ ಆನ್ಸರ್ ಬಂದೇ ಬಿಡುತ್ತೋ ಏನೋ, ಯಾರೋ ಗೊತ್ತು. ನೋಡೋಣ. ಲಿಮಿಟು ಏನಾಯಿತು ನನ್ನ ಹ್ಯಾಂಡ್ ರೈಟಿಂಗಿಗೆ, ಲಿಮಿಟ್ ಹೆಚ್ ಟೆನ್ಸ್ ಟು 0 ಪ್ಲಸ್ ಆಯಿತು. ಇಲ್ಲಿ ನಾವು ಇವಾಗ ಇಲ್ಲಿ ಹೆಚ್ ಹಂಗೆ ಇದೆ, ಇಲ್ಲಿ ಮೇಲ್ಗಡೆ ಹೆಚ್ಚು ಹಂಗೆ ಗುರು ಇದೆ. ಇದರಲ್ಲಿ 2x ಪ್ಲಸ್ ಹೆಚ್ ಅಂತ ಕಾಮನ್ ತೊಗೊಂಡು ಈ ಹೆಚ್ಚು ಕ್ಯಾನ್ಸಲ್ ಮಾಡಾಕ್ಬಿಟ್ರೆ ಇಲ್ಲಿ ಏನು ಉಳೀತು, ಲಿಮಿಟ್ ಹೆಚ್ ಟೆನ್ಸ್ ಟು 0 ಪ್ಲಸ್ ಇಲ್ಲಿ 2x ಪ್ಲಸ್ ಹೆಚ್. ಇಲ್ಲಿ ಎಕ್ಸ್ ಇಲ್ಲವೇ ಇಲ್ಲ. ಇದು ನಾನು ಏನು ಮಾಡ್ತೀನಿ, ಇದನ್ನು ಬಿಡಿಸ್ತೀನಪ್ಪ. ಇವಾಗ ನಾನು ಇಷ್ಟೊಂದೆಲ್ಲ ಸ್ಟೆಪ್ಸ್ ಬರೆಯೋ ಅವಶ್ಯಕತೆಯೇ ಇಲ್ಲ. ಮೊದಲನೇ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಆವಾಗ ದೊಡ್ಡ ಪ್ರಾಬ್ಲಮ್ಸ್ಗೆಲ್ಲ ಇದು ಅನ್ವಯ ಅಂದರೆ ಮನವರಿಕೆ ಆಗೋಗ್ಬಿಟ್ಟಿರುತ್ತೆ. ಆವಾಗ ತುಂಬ ತಲೆಗೆಡ್ಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇದನ್ನೆಲ್ಲ ನಾವು ಕ್ಲೀನಾಗಿ ಒಂದು ಸಣ್ಣ ಸ್ಟೆಪ್ಸು ಕೂಡ ಅದ್ರ ಎದುರುಗಡೆ ದೊಡ್ಡ ಥಿಯರೀಸ್ ಬೇಕಿರುತ್ತೆ. ಆಯಿತಾ, ಇವಾಗ ನೆಕ್ಸ್ಟ್ ಇಲ್ಲಿ ಲಿಮಿಟ್ ಹೆಚ್ ಟೆನ್ಸ್ ಟು 0 ಪ್ಲಸ್ 2xಗೆ ಸಪ್ರೇಟ್ ಮಾಡ್ತಾರೆ, ಪ್ಲಸ್ ಲಿಮಿಟ್ ಹೆಚ್ ಟೆನ್ಸ್ ಟು 0 ಪ್ಲಸ್ ಹೆಚ್ಗೆ ಸಪ್ರೇಟ್ ಮಾಡ್ತಾರೆ. ಅದಲ್ಲ, ಇಲ್ಲಿ ಏನಾದರೂ ಹೆಚ್ಚು ಉಳಿದಿದೆಯೋ ನಮಗೆ? ಇಲ್ಲಿ ಹೆಚ್ಚೇ ಇಲ್ಲ. ದೆರ್ ಇಸ್ ನೋ ಹೆಚ್ ದೇರ್. ಸೊ ದೆರ್ ಇಸ್ ಲಿಮಿಟ್ ಹೆಚ್ ಟೆನ್ಸ್ ಟು 0 ಅಪ್ಲೈ ಮಾಡೋ ಅವಶ್ಯಕತೆಯೇ ಇಲ್ಲ. ಸೊ ಸುಮ್ಮನೆ ಅದು ಏನಿದೆಯೋ ಅದು ಹಂಗೆ ಉಳ್ಕೊಳ್ಳುತ್ತೆ. ಹೆಚ್ಚಿದ್ರೆ ತಾನೇ ಅಪ್ಲೈ ಮಾಡೋಕ್ಕೆ. ಹೆಚ್ಚೇ ಇಲ್ಲ ಫಸ್ಟ್ ಟರ್ಮಲ್ಲಿ, ಇನ್ನೇನು ಮಾಡೋದು? ಸರಿ, ನೆಕ್ಸ್ಟ್ ಆಯಿತು. ಇಲ್ಲಿ
ಇಲ್ಲಿ ಇವಾಗ ಹೆಚ್ಚು ಉಳಿದಿದೆಯಪ್ಪ ಇಲ್ಲಿ ಈ ಈ ಝೀರೋ ಪ್ಲಸ್ ಇದೆಯಲ್ಲ ಈ ಝೀರೋನ ತೊಗೊಂಡೋಗಿ ಈ ಹೆಚ್ಚಿಗೆ ಒಳಗಡೆ ಹಾಕಿದಾಗ ಝೀರೋ ಆಯಿತು, ಅದು ಪ್ಲಸ್ ಝೀರೋ ಅಂತ ಆಗುತ್ತೆ. ಒಂದು ವೇಳೆ ಪ್ಲಸ್ ಝೀರೋ ಆದಾಗ ಅದೇನಾದ್ರು ಇಂಡಿಟರ್ಮಿನೇಟ್ ಫಾರ್ಮ್ಗೆ ಹೋಗುತ್ತಾ? ಏನೂ ಆಗಲ್ಲ. 2x ಪ್ಲಸ್ ಝೀರೋ ಅಂತಂದರೆ 2xಗೆ ಬರುತ್ತೆ. 2x is still valid, it is still inside the real space. We are not shooting ourselves off on the foot and then going away from the real space. We are still in real space ಅಲ್ಲೇ ಆಟ ಆಡ್ತಾ ಇರ್ತೀವಿ. ಅದರಿಂದಾಗಿ ಈ ಸಬ್ಸ್ಟಿಟ್ಯೂಷನ್ ಮಾಡೋದ್ರಲ್ಲಿ ಏನೂ ಅಡ್ಡಿ ಇಲ್ಲ, ಏನೂ ತಪ್ಪಿಲ್ಲ, ಮಾಡ್ಬೋದು. ಈ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟಾಗ ಇಲ್ಲಿ ಝೀರೋ ಅಂತ ಆಗೋಗ್ಬಿಡುತ್ತೆ. ಈ ಸಬ್ಸ್ಟಿಟ್ಯೂಟ್ ಮಾಡಿದಾಗ ದಿಸ್ ಎಂಟೈರ್ಸ್ ಬಿಕಮ್ಸ್ ಝೀರೋ, ದಟ್ ಈಸ್ ಈ ಝೀರೋ. 2x ಪ್ಲಸ್ ಝೀರೋ ಅಂತ ಹೋದರೆ 2x ಹೋಗುತ್ತೆ. ದೇರ್ಫೋರ್ ಇದರಿಂದ ಏನಾಗೋಯ್ತು, ನಮಗೆ ಫಸ್ಟ್ ಪ್ರಿನ್ಸಿಪಲ್ ಡಿರೈವೇಟಿವ್ ಅಂತ ಗೊತ್ತಾಗೋಯ್ತು ನಮಗೆ. ಎಫ್ ಆಫ್ x is equals to x squared ಅಂತ ಇದ್ದಾಗ dy by dx y is equals to df of x by dx will be d by dx of x squared ಅಂತಂದರೆ ಅದು ನನಗೆ 2x ಅಂತ ಗೊತ್ತಾಯಿತು. ಸೋ ಫಾರ್ ಇದನ್ನು ನಾವು ಯಾವುದರಿಂದ ಮಾಡಿದ್ವಿ, ನಾವು ವಿ ಪ್ರೂವ್ಡ್ ಫ್ರಮ್ ದಿ ರೈಟ್ ಹ್ಯಾಂಡ್ ಲಿಮಿಟಿಂದ ನಾವು ಮಾಡ್ಕೊಂಡು ಬಂದ್ವಿ. ಇದನ್ನು ನಾನು ಇವಾಗ ಲೆಫ್ಟ್ ಹ್ಯಾಂಡ್ ಲಿಮಿಟಿಂದ ತೋರಿಸ್ತಾನೆ. ಈ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನಪ್ಪ ಅಂತಂದರೆ dy by dx ಇದೆಯಲ್ಲ, ಅಲ್ಲಿ ನಾವು ಲೆಫ್ಟ್ ಹ್ಯಾಂಡಿಂದ ಅಪ್ರೋಚ್ ಮಾಡ್ಕೊಂಡ್ಬರ್ತೀವಿ. ಲಿಮಿಟ್ h ಟೆನ್ಸ್ ಟು 0 ಮೈನಸ್ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಮೈನಸ್ ಹೆಚ್ ಬೈ ಹೆಚ್ ಅಂತ ಆಗುತ್ತೆ ಅಷ್ಟೆ. ಓಕೆ, ಇದು ನಮ್ಮ ಡೆಫಿನೇಷನ್ ಆಗುತ್ತೆ. ಸೊ ಈ ಥರ ಇದ್ದಾಗ ನಮ್ಗೇನು ಮಾಡ್ಕೋಬೇಕಾಗತ್ತಪ್ಪ ಅಂತಂದರೆ, ಇಲ್ಲೇ ನಾವು ಇದನ್ನು ಸ್ವಲ್ಪ ಇಳಿದ್ಬಿಟ್ಟು ಲಿಮಿಟ್ ಹೆಚ್ ಟೆನ್ಸ್ ಟು 0 ಮೈನಸ್ ಎಫ್ ಆಫ್ ಎಕ್ಸ್ ಅಂದರೆ ನಮಗೆ ಎಕ್ಸ್ ಸ್ಕ್ವೇರ್ಡ್ ಅಂತ ಇವಾಗ ಎಲ್ಲ ಗೊತ್ತಾಗೋಗಿದೆ ಈ ನಮ್ಮ ಪ್ರಾಬ್ಲಮಲ್ಲಿ. ಎಫ್ ಆಫ್ ಎಕ್ಸ್ ಮೈನಸ್ ಹೆಚ್ ಅಂದರೆ ಎಕ್ಸ್ ಮೈನಸ್ ಹೆಚ್ ಹೋಲ್ ಸ್ಕ್ವೇರ್ಡ್. ಅದೇನು ದೊಡ್ಡ ತಲೆ ನಾವು ಕೆಲಸ ಏನೆಲ್ಲ. ಯಾಕೆ ಹಿಂಗೆ ಎಕ್ಸ್ ಮೈನಸ್ ಹೆಚ್ ಅಂತ ಬರೀಬೋದು, ವಾಟ್ ಅಲೌಸ್ ಅಸ್ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ತಿಳ್ಕೊಳ್ಳಿ. ಆಮೇಲೆ ಇದನ್ನು ನಾನು ಇವಾಗ ಒಂದು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂಡ್ಬಿಟ್ಟು ಇದು ಕ್ಲೀನಾಗಿ ಬರೆದ್ಬಿಟ್ರೆ ಲಿಮಿಟ್ ಹೆಚ್ ಟೆನ್ಸ್ ಟು 0 ಮೈನಸ್ ಎಕ್ಸ್ ಸ್ಕ್ವೇರ್ಡ್ ಮೇಲೆ ಬಂತು ಮೈನಸ್ ಎಕ್ಸ್ ಸ್ಕ್ವೇರ್ಡ್ minus 2hx plus h squared ಆಯಿತು divided by h. So that is nothing but limit h tends to 0 minus x squared ಹಂಗೆ ಉಳ್ಕೋತು. ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ಡ್ ಆಯಿತು, ಇದು ಪ್ಲಸ್ 2hx ಆಯಿತು, ಮೈನಸ್ ಹೆಚ್ ಸ್ಕ್ವೇರ್ಡ್ ಆಯಿತು ಡಿವೈಡೆಡ್ ಬೈ ಹೆಚ್. ಎಕ್ಸ್ ಸ್ಕ್ವೇರ್ಡ್ ಎಕ್ಸ್ ಕೆಟ್ ಕಿತ್ಕೊಂಡು ಹೋಯಿತು. ಇಲ್ಲಿ ನಮಗೇನಾಯಿತು, ಇಲ್ಲಿ ಲಿಮಿಟ್ ಹೆಚ್ ಟೆನ್ಸ್ ಟು 0 ಮೈನಸ್ ಆಯಿತು. ಇಲ್ಲಿ ಏನಾಯಿತು, ಹೆಚ್ ಕಾಮನ್ ಫ್ಯಾಕ್ಟರ್ ತೆಗಿತೀನಿ, 2x ಮೈನಸ್ ಹೆಚ್ ಆಯಿತು, ಇಲ್ಲಿ ಹೆಚ್ ಆಯಿತು, ಹೆಚ್ ಕಿತ್ತಾಕಿದ್ರೆ ನೆಕ್ಸ್ಟು ಇದು ಲಿಮಿಟ್ ಹೆಚ್ ಟೆನ್ಸ್ ಟು ಉಪ್ಸಿ ಆಯ್ತಲ್ಲ, ಇಲ್ಲಿ 0 ಮೈನಸ್ ಬರೀಬೇಕಾಗಿತ್ತು. ಇಲ್ಲಿ ಏನಾಯ್ತು, ಇಲ್ಲಿ 2x ಮೈನಸ್ ಹೆಚ್ ಆಯಿತು. ಇದಕ್ಕೆ ಫಸ್ಟ್ ಒನ್ಗೆ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ 2x ಹಂಗೆ ಉಳ್ಕೊಳ್ಳುತ್ತೆ. ಸೆಕೆಂಡ್ ಒನ್ಗೆ ಹೆಚ್ 0 ಮೈನಸ್ ಆ 0 ಆದ್ರೂ ಏನು ರಿಯಲ್ ಸ್ಪೇಸಲ್ಲಿ ಆಟ ಆಡ್ತಾ ಇರ್ತೀವಿ. ಸೊ ಏನು ಅಡ್ಡಿ ಇಲ್ಲ, 2x ಮೈನಸ್ 0 ಆಗುತ್ತೆ, ಇದು 2x ಆಯಿತು. ಸೊ ದೇರ್ ಫಾರ್ ನಾವು dy by dx ಫಾರ್ x square, dy by dx at y is equals to x square is nothing but 2x. ಇದು ಫಸ್ಟ್ ಪ್ರಿನ್ಸಿಪಲ್ ಡೆರಿವೇಷನಿಂದ ನಾವು ಮಾಡಿಬಿಟ್ವಿ. ಎಷ್ಟು ಸಿಂಪಲ್ ಇತ್ತಲ್ಲ.